ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರುಚಿಕರ ಮತ್ತು ಕಡಿಮೆ ಸಮಯದೊಳಗೆ ಮಾಡುವಂತಹ ಕುರಿ ತಲೆ ಮಾಂಸ ಸಾರು ಅಥವಾ ಗ್ರೇವಿಯನ್ನು ಮಾಡುವ ವಿಧಾನವನ್ನು ಈಗ ನಾವು ನೋಡೋಣ್ರಿ. ಆರೋಗ್ಯಕ್ಕೂ ಒಳ್ಳೆಯದು, ನಾಲಿಗೆಗೂ ರುಚಿಕರನೂ ಹೌದು. ಕುರಿ ತಲೆ ಮಾಂಸ ಮತ್ತು ಕುರಿ ಕಾಲನ್ನು ತೊಗೊಂಬಂದಿದ್ವಿ. ಅವರು ಸಹಿತ ಚೆನ್ನಾಗಿ ಕ್ಲೀನಾಗಿ ಮಾಡಿಕೊಟ್ಟಿದ್ರು. ನಾವು ಮನೆ ಒಳಗೆ ಬಿಸಿನೀರು ಹಾಕಿ 5-6 ಸರಿ ತೊಳೆದ್ವಿ ರೀ. 5 ಸೀಟಿ ಒಳಗೆ ಪಟ್ಟನ್ನು ರೆಡಿ ಆಗುವ ಗ್ರೇವಿಯನ್ನು ಮಾಡೋದು ನಿಮ್ಗೆ ತೋರ್ಸಾಕತ್ತೇನೆ ರೀ. ಏನಿಲ್ಲ, 5 ಲೀಟ್ರ್ ಕುಕ್ಕರ್ ತೊಗೊಂಡೀನಿ. ಅದರೊಳಗೆ 2 ಸ್ಪೂನ್ ಅಷ್ಟು ಆಯಿಲ್ ಹಾಕೀನಿ. ನಂತರ 1 ಬಟ್ಲಷ್ಟು ಉಳ್ಳಾಗಡ್ಡಿ ಹಾಕೀನಿ. ನಂತರ 1 ಬಟ್ಲಷ್ಟು ಟೊಮೆಟೊ ಹಾಕೀನಿ. ಇದೆಲ್ಲ ಎಣ್ಣೆ ಒಳಗೆ ಭಾಳ ಚೆಂದಂಗೆ ಬೇಯಲಿ ಅಂತ ಬಿಟ್ಟನಿ. ನಂತರ 1 ಬಟ್ಲಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ನಂತರ 2 ಸ್ಪೂನ್ ಅಷ್ಟು ಅರಿಶಿನ ಹಾಕೀನಿ ರೀ. ಮನ್ಯಾಗ ಕುಟ್ಟಿಸಿದ ಬ್ಯಾಡಗಿ ಮೆಣಸಿನ ಪೌಡ್ರ್ 4 ಸ್ಪೂನ್ ಅಷ್ಟು ಹಾಕಾಕತ್ತೇನೆ ರೀ. ಯಾವುದೋ ಒಂದು ಅಡುಗೆ ಟೇಸ್ಟ್ ಬರ್ಬೇಕಂದ್ರೆ ಎಲ್ಲ ಮಸಾಲೆ ಆಗಿರ್ಬೋದು, ಕಾಯಿಪಲ್ಯ ಆಗಿರ್ಬೋದು, ಎಲ್ಲ ಚೆಂದಂಗೆ ಬೆಂದಾಗನ ಅದ್ರದ್ದು ಟೇಸ್ಟ್ ಬರೋಕ್ಕೆ ಸಾಧ್ಯ. ಹಂಗೆ ನಾನು ಇಲ್ಲೇ ಎಲ್ಲ ಪದಾರ್ಥ ಹಾಕೇನಲ್ಲ ಅದನ್ನೆಲ್ಲ ಚೆಂದಂಗೆ ಬೇಯಕ್ಕೆ ಬಿಟ್ಟೇನೆ ರೀ. ಅದು ಎಷ್ಟು ಬೇಯ್ತೈತಿ ಅಷ್ಟು ಟೇಸ್ಟ್ ಕೊಡ್ತೈತಿ. ನಂತರ ತೊಳೆದಿಟ್ಕೊಂಡಿರೋಂತಹ ಮಾಂಸವನ್ನು ಹಾಕಾಕತ್ತೇನೆ ರೀ. ಚರಿಬಿ ಗಿರಿಬಿ ಇರೋದ್ರಿಂದ ಇದು ಜಾಸ್ತಿ ಆಯಿಲನ್ನು ಬಿಡ್ತೈತಿ. ಹಾಗಾಗಿ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನನಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ರೀ, ಹಾಗಾಗಿ ಮತ್ತೊಂದು ಸ್ವಲ್ಪ ಖಾರ ಹಾಕ್ಕೊಂಡೆ. ಇನ್ನೊಂದು 3 ಸ್ಪೂನಷ್ಟು ಹಾಕ್ಕೊಂಡು ಮತ್ತು ಚೆನ್ನಾಗಿ ಇದ್ರೊಳಗೆ ನೀರು ಹಾಕ್ಲಾರ್ದಂಗೆ ಚೆನ್ನಾಗಿ ಬೇಯಿಸ್ಕೊಂಡೆ. ನಂತರ 2 ಸ್ಪೂನಷ್ಟು ಕೊತ್ತಂಬರಿ ಕಾಳು ಪೌಡ್ರು, 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ. 1 ತೆಂಗಿನಕಾಯಿ ಕಟ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಅದ್ರ ಹಾಲು ತಗೊಂಡು 1 ತೆಂಗಿನಕಾಯಿ ಹಾಲು ಹಾಕೀನಿ ರೀ. ಮ್ಯಾಗ ಸ್ವಲ್ಪ ನೀರನ್ನು ಹಾಕಿದ್ದೆ. ನಂತರ ಅದನ್ನು ಬಾಯಿ ಮುಚ್ಚಿ 5 ಸೀಟಿ ಆಗಲಿ ಅಂಥೇಳಿ ಬಿಟ್ಟೆ. 5 ಸೀಟಿ ಆದವು ರೀ. ಅದು ಚೆಂದಂಗೆ ಕುದ್ದಿತ್ತು, ಒಳ್ಳೇದಾಯ್ತು. ನಂತರ ಅದು ಬ್ರೇನ್ ಇತ್ತಲ್ಲ, ಆ ಬ್ರೇನನ್ನು ಸಹಿತ ಕುದಿಯೋಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬಿಸಿನೀರು ಹಾಕಿದೆ ರೀ. ಬಿಸಿನೀರು ಹಾಕಿ ಬ್ರೇನನ್ನು ಅದ್ರೊಳಗೆ ಕುದಿಯಾಕೆ ಬಿಟ್ಟೆ. ಯಾಕಂದ್ರೆ ಮೊದಲು ಯಾಕೆ ಹಾಕಿರಲಿಲ್ಲ ಅಂದ್ರೆ ರಾಡ್ಯಾಕಿತ್ತದು ಕುದಿಸಿದ್ರೆ. ಹಾಗಾಗಿ ಸ್ವಲ್ಪ ಕುದಿದ್ರೆ ಸಾಕು. ಇದಕ್ಕೆ ಕುದಿಸಿದೆ ರೀ. ಮಸ್ತಾಗಿತ್ತು ಟೇಸ್ಟ್ ಮಾತ್ರ. ನೀವು ಟ್ರೈ ಮಾಡಿ ನೋಡಿರಿ. ನನಗಂತೂ ಫೇವ್ರೇಟ್ ಇದು. ಕಡೆಗಿದು ಕಂದೂರಿ ಮಾಡಿದಾಗ ಪಾಲು ಹಾಕಿದಾಗ ನಾವಂತೂ ಇದನ್ನು ತೊಗೊಂಬರ್ತೀವಿ ರೀ. ಯಾವಾಗ ಫಸ್ಟ್ ಟೈಮ್ ಟೇಸ್ಟ್ ಮಾಡೀನಿ ಅವತ್ತಿಂದ ಹಿಡಿದು ಇವತ್ತಿನ ಥರ ಇದು ನನ್ನ ಫೇವ್ರೇಟ್ ಆಗೈತಿ. ಹಂಗೆ ನೀವು ಒಂದಿನ ಟ್ರೈ ಮಾಡಿರಿ, ನಿಮ್ಮದು ಫೇವ್ರೇಟ್ ಆಕೈತಿ. ಭಾಳ ಸಿಂಪಲ್ಲಾಗಿ ಕಮ್ಮಿ ಪದಾರ್ಥವನ್ನು ಹಾಕಿ ಮಾಡುವಂತಹ ಡಿಶ್ ಇದಾಗೈತಿ. ಹಾಗಾಗಿ ಇದು ನನ್ನ ಫೇವ್ರೇಟ್. ನೀವು ಒಮ್ಮೆ ಇದನ್ನು ಮಾಡಿ ನೋಡಿರಿ, ನಿಮ್ಮ ಫೇವ್ರೇಟು ಆಕೈತಿ. ಹಾಗಂದ್ರೆ ಪಟ್ಟನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.